ತಂತ್ರಜ್ಞಾನದ ಸ್ಕ್ರೀನ್ ಒಳಗೆ ನಾನು ಹೋಗಿ ಹುದುಗಿ ಕುಳಿತು ಬಿಟ್ಟರೆ ಬೇರೆ ಜಗತ್ತೇ ನಿಮಗೆ ಕಾಣಲ್ಲ. ಆದ್ದರಿಂದ ಯಾವ ತಂತ್ರಜ್ಞಾನವನ್ನ ಎಲ್ಲಿ ಹೇಗೆ ಎಷ್ಟು ಯಾವಾಗ ಎಷ್ಟು ಜಾಣತನದಿಂದ ಬಳಸುತ್ತೀರಿ ಎನ್ನುವುದು ನಿಮ್ಮ ಮುಂದಿನ ಯಶಸ್ಸನ್ನ ನಿರ್ಧರಿಸುತ್ತೆ ಅಂತ ಪದೇ 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 ಹೇಳ್ತೀನಿ. ಬರೀ ನೀವು ಮೊಬೈಲು ಮೆಸೇಜು ಈ ಹಾಡು ಕಿವಿಗೇನ ಹಾಕೊಂಡು ಕೇಳ್ಕೊಂಡು ಇಡೀ ಟೈಮ್ ಕಳೆದು ಬಿಟ್ರೆ ನೀವು ಜ್ಞಾನಾರ್ಜನೆ ಆಗಬೇಕು. ಜಗತ್ತು ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು. ನಮ್ಮ ಪ್ರತಿಯೊಂದು ಮಾಹಿತಿ ನಿಮಗೆ ಬರೀ ಇದರಲ್ಲೇ ಕಳೆದ್ಬಿಡಿ. ಏನಾಗುತ್ತೆ ಭಾಳ ಸಲ ನಾನು ನೋಡ್ತೀನಲ್ಲ, ನೆಕ್ಸ್ಟ್ ಮೆಸೇಜ್ ಏನು ಬಂತು, ಆ ಕುತೂಹಲ ಇದೆಯಲ್ಲ ಅವ್ರಿಗೆ. ವಾಟ್ಸಪ್ ಏನು, ಫೇಸ್ಬುಕ್ ಏನು, ಇದೇನು, ಅವನಿಗೆ ಮೆಸೇಜ್ ಇವನಿಗೆ ಮೆಸೇಜ್ ಮಾಡಿ. ನಮ್ಮ ದೇಶದಲ್ಲಿ ನಾವು ಬಳಸುವಷ್ಟು ಮೊಬೈಲ್ ಜಗತ್ತಿನ ಯಾವ ದೇಶನೂ ಬಳಸಲ್ಲ. ಭಾರತೀಯರು ಮಾತನಾಡುವಷ್ಟು ಮೊಬೈಲಲ್ಲಿ ಸ್ಪೀಕ್ ಇಂಡಿಯಾ ಸ್ಪೀಕ್ ಅಂತ, ಹಲೋ ಯಾರು ಎಲ್ಲದಿಯಾ, 5 ನಿಮಿಷಕ್ಕೆ ಬರ್ತೀನಪ್ಪ ಅಂತ ನಾನು 5 ಗಂಟೆ ಆದರೂ ಬಂದಿರಲ್ಲ. ಯಾವುದಕ್ಕೆ ನಾವು ಈಗ ನೀವೇ ಯೋಚನೆ ಮಾಡಿ, ನಿಮಗೆ ಬರೋ ಮೆಸೇಜ್ಗಳು ನಿಜವಾಗ್ಲೂ ಯೂಸ್ಫುಲ್ ಮೆಸೇಜಸ್ ಎಷ್ಟು, ಅನ್ನೆಸೆಸರಿ ಮೆಸೇಜಸ್ ಎಷ್ಟು ಟೈಮ್ ಹೋಗ್ತಾ ಇದೆ, ನಿಮ್ಮ ಕಾಲ್ಸು ರಿಯಲ್ ಕಾಲ್ಸ್ ಎಷ್ಟು. ಇದನ್ನು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕೆಲ್ಲ. ಒಂದು ಹತ್ರ ತಂತ್ರಜ್ಞಾನ ಬೇಕು, ತಂತ್ರಜ್ಞಾನವನ್ನು ಅರ್ಥಪೂರ್ಣವಾಗಿ ಬಳಸ್ಕೋಬೇಕು, ತಂತ್ರಜ್ಞಾನದಿಂದ ಅಭಿವೃದ್ಧಿ ಸಾಧಿಸಬೇಕು, ಮಾಹಿತಿ ಕೊಡುತ್ತೆ, ಜ್ಞಾನ ಕೊಡುತ್ತೆ. ಭಾಳ ಈಗ ನಾವೊಂದು ನಮ್ಮ ಕಾಲದಲ್ಲಿ PhD ಮಾಡೋಕೆ ಅಂದರೆ ತಿಂಗಳುಗಟ್ಟಲೆ ಲೈಬ್ರರಿನಲ್ಲಿ ಕುತ್ಕೊಂಡು ಹುಡುಕಿ ಬರೀತಿದ್ವಿ. ಆದರೆ ಇವತ್ತು ಎಲ್ಲ ನೋಡಿ, ನೀವು ಎಷ್ಟು ಅದೃಷ್ಟವಂತರು. ತಂತ್ರಜ್ಞಾನ ಎಲ್ಲ ನಿಮ್ಗೆ ತಂದು ಮುಂದೆ ನಿಮ್ಗೆ ಇಡುತ್ತೆ, ಭಾಳ ಸುಲಭ ಇದೆ. ಆದರೆ ಅದನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಳೋದು ಜಾಣ್ಮೆ ನಿಮ್ಮಲ್ಲಿದೆ. ನೀವು ಕೂಡ ಜ್ಞಾಪಕ ಇಟ್ಕೊಂಡು ಆಯ್ತಪ್ಪ, ಈಗ ಮೊಬೈಲ ಇಟ್ಕೊಂಡು ನಾನೆಲ್ಲ ಮೊಬೈಲ್ನಾಗೆ ತಾಯ್ತೀನಿ, ರಮಾನದ ಕೆಳ ಬಿದ್ದೋಯ್ತು, ಬ್ಯಾಟ್ರಿ ಆಯ್ತು, ಅಲ್ಲಿ ಎಲ್ಲ ಚಾರ್ಜ್ ಮಾಡ್ಕೊಂಡು ಹೆಂಗೆ ಮಾಡ್ತೀರಾ? ಸ್ವಲ್ಪ ಬ್ರೈನ್ನಾಗಿದ್ದರೆ ಚಕ್ ಅಂತ ವರ್ಕ್ ಆಗುತ್ತೆ. ಟೆಕ್ನಾಲಜಿ ಓದೋ ಹವ್ಯಾಸವನ್ನು ಕಡಿಮೆ ಮಾಡಿದೆ. ಖಂಡಿತ ಓದೋ ಹವ್ಯಾಸನ ಕಮ್ಮಿ ಹೋಗ್ಬಿಡ್ತೇಮ್ಮ. ಇದು ಭಾಳ ಅಪಾಯಕಾರಿ. ಇದು ಯಾರು ನಾವು ಗಂಭೀರವಾಗಿ ನನಗೆ ಬಹಳ ಆಶ್ಚರ್ಯ. ತಂತ್ರಜ್ಞಾನದ ಭರಾಟೆಯಲ್ಲಿ ನಾವು ಯಾರ್ಯಾರು ಏನೇನು ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಕುವೆಂಪುನೂ ಗೊತ್ತಿಲ್ಲ, ಕಾರಂತರು ಗೊತ್ತಿಲ್ಲ. ಅಲ್ಲ, ಓದುವ ಹವ್ಯಾಸ. ಈಗ ನಾನು ದಿನಪತ್ರಿಕೆಯನ್ನು ತಗೊಂಡ ಸಂದರ್ಭದಲ್ಲಿ ನಮ್ಮ ಕಾಲದಲ್ಲಿ ಹೆಂಗಿತ್ತು ಅಂದರೆ, ಒಂದು ಸುಧಾ ಸೋಮವಾರ ಬೆಳಿಗ್ಗೆ 6:30-7 ಗಂಟೆಗೆ ಬಂದು ದಡ ಬಿತ್ತು ಅಂದರೆ 8:09ಕ್ಕೆ ಎಡಿಟೆಡ್ ಆ್ಯಂಡ್ ಪಬ್ಲಿಷ್ ಬೈ ಅವರು ಓದ್ಬಿಡ್ತಿದ್ವಿ. ಅಷ್ಟು ಫಾಸ್ಟ್ ಚಕ್ಕೆ ಓದ್ಬಿಡ್ತಿದ್ವಿ. ಓದುವ ಹವ್ಯಾಸ ಏನಾಗ್ತಾ ಇದೆ, ಎಲ್ಲಿ ಹೋಗ್ತಿದ್ದೀವಿ ನಾವು? ಬರೆಯುವ ಹವ್ಯಾಸ ಏನಾಗ್ತಾ ಇದೆ? ನನ್ನ ಕಷ್ಟ ಏನು ಅಂದರೆ, ಭಾಷೆ ಉದಾಹರಣೆಗೆ TWO2 ಅಂದ್ರೇನು, TO2 ಅಂದ್ರೇನು, ನ್ಯೂಮರಿಕಲ್ 2 ಅಂದ್ರೇನು, ಯಾವುದನ್ನು ಬರೀತೀರಿ ನೀವು? ತಂತ್ರಜ್ಞಾನ ಇದೆ ನಿಜ. ಹಾಗಂತ ನೀವು ಇಡೀ ಭಾಷೆ ಸ್ವರೂಪವನ್ನೇ ನಾನು ನಾಶ ಮಾಡೋ ಅಧಿಕಾರ ನನಗಿದೆಯಾ? ನಾನು ಕ್ರಿಟಿಕಲಾಗಿ ಮಾತಾಡಿದ್ರೆ ಭಾಳ ಜನಕ್ಕೆ ಸಿಟ್ಟು ಬರುತ್ತೆ. ಆದರೆ ನಾನು ಭಾಳ ಸತ್ಯ ಹೇಳ್ತಿದ್ದೀನಿ, ಯಾವುದೇ ಭಾಷೆಯ ಸ್ವರೂಪವನ್ನು ನಾಶ ಮಾಡೋ ಅಧಿಕಾರ ನನಗಿಲ್ಲ. ಯಾವ್ಯಾವ ಪದಗಳನ್ನು ಎಲ್ಲಿ ಅರ್ಥಪೂರ್ಣವಾಗಿ ನಿಮ್ಮ ಅನುಕೂಲಕ್ಕೆ TO2 ಬರೆಯೋದಾಗ ನ್ಯೂಮರಿಕಲ್ 2 ಹೊಡೆದು ಬಿಡ್ತೀರ, 2 ಅಕ್ಷರ ಹೊಡೆಯೋಕ್ಕಾಗಲ್ವಾ?